ತುಂಬ ಆಪ್ತ ವಲಯದಲ್ಲಿ ಅವರು ಹೇಳಿಕೊಂಡಂತ ಪ್ರಕಾರ ಸೆಪ್ಟೆಂಬರ್ ತಿಂಗಳಲ್ಲೇ ಸಿಎಂ ಆಗ್ತಾ ಇದ್ದೇನೆ, ಇದು 100% ಖಚಿತ. ಸಿದ್ದರಾಮಯ್ಯನವರು ಅತ್ಯಂತ ಅಧೀರಗೊಂಡಿದ್ದಾರೆ ಅನ್ನೋದಕ್ಕೆ ಅವರ ತಂಡದವರೇ ಇವತ್ತು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. 30 ತಿಂಗಳು, ಎರಡೂವರೆ ವರ್ಷದ್ದು ಏನು ಅಧಿಕಾರ ಅಂತ ಅಲ್ಲಿ ಒಂದು ಬಾಂಡ್ ಆಗಿತ್ತಲ್ಲ, ಅದು ಲಿಖಿತ ರೂಪದಲ್ಲಾಗಿದೆ ಅಂತ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಡಿಕೆಶಿ ಸಿಎಂ ಆಗುವುದು ಖಚಿತ ಅನ್ನುವಂಥ ವಿಡಿಯೋವನ್ನು ನಾನು ಮಾಡಿದ್ದೆ. ಕೆಲವರು ಹೇಳಿದರು, ನಿಮಗೆ ಇದೇ ಬೊಗಳೆ ಬಿಡುವುದೇ ಆಗೋಯ್ತಲ್ಲ, ಡಿಕೆಶಿ ಮುಖ್ಯಮಂತ್ರಿ ಖಚಿತ ಅಂತ ವಿಡಿಯೋ ಮಾಡ್ತಾನೆ ಇದ್ದೀರಲ್ಲ, ಎಲ್ಲಿದೆ ಸಾಕ್ಷ್ಯ, ಏನಾಯಿತು? ರಾಜಕೀಯದಲ್ಲಿ ಇವತ್ತು ನಾವು ಹೇಳಿದ ತಕ್ಷಣ 24 ಗಂಟೆ ಒಳಗೆ ಡಿ.ಕೆ. ಶಿವಕುಮಾರ್ ಬಂದಲ್ಲಿ ಕುರ್ಚಿ ಮೇಲೆ ಕೂತ್ಕೊಳ್ಳೋದಿಲ್ಲ, ನೆನಪಿಡಿ. ರಾಜಕೀಯದ ಒಳಗಿನ ಒಂದು ಸೂಚನೆಗಳನ್ನು, ಸಂಜ್ಞೆಗಳನ್ನು, ಸತ್ಯಗಳನ್ನು, ಆಗುಹೋಗುಗಳನ್ನು ಇವನ್ನು ತರ್ಕಿಸಿಯೇ ನಾವು ಮಾತಾಡ್ತೇವೆ ಹೊರತು ನಮಗೇನು ಡಿ.ಕೆ.ಶಿ ಮುಖ್ಯಮಂತ್ರಿ ಆಗಿಬಿಟ್ರೆ ನಮಗೇನು ತಲೆ ಕಿರೀಟ ಬರ್ತದೆ ಅಂತ ಭಾವಿಸಬೇಡಿ. ಒಂದು ಸ್ವಾರ್ಥ ಇದೆ. ಏನು? ಸನಾತನ ಧರ್ಮ, ಹಿಂದೂ ಧರ್ಮ, ನಮ್ಮ ನಂಬಿಕೆ, ನಮ್ಮ ಆಚಾರ, ನಮ್ಮ ವಿಚಾರ, ಭಾರತೀಯತೆ, ನಮ್ಮ ಅಸ್ಮಿತೆ, ಈ ಥರದ ಸಂಗತಿಗಳು ಬಂದಾಗ ಕರ್ನಾಟಕದ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಹೋಲಿಸಿದರೆ ಡಿ.ಕೆ. ಶಿವಕುಮಾರ್ ಫಾರ್ ಬೆಟರ್ ಅನ್ನೋದು ನನ್ನಂಥವರ ಅಭಿಪ್ರಾಯ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆಯೂ ಇದೆ. ಅವರ ಬೇಡಿಕೆ ಕೇಳಿಕೆಯಲ್ಲಿ ನ್ಯಾಯವಿದೆ. ಯಾಕೆ ಅಂತಂದರೆ ಕೆಲವು ಗುಟ್ಟುಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ನೆನಪಿಡಿ, ಒಂದು ಸೂಚ್ಯವಾಗಿ ಅತ್ಯಂತ ಡಿ.ಕೆ.ಶಿ ಅವರಿಗೆ ಆಪ್ತರಾದಂಥ ಮತ್ತು ಕಾಂಗ್ರೆಸ್ಸಿನ ಒಳಗಿನ ಬಹುತೇಕ ಸಂಗತಿಗಳು, ಅನೂಹ್ಯವಾದಂಥ ಗುಪ್ತ ಸಂಗತಿಗಳನ್ನು ತಿಳಿದುಕೊಂಡು ಅದನ್ನು ನಮ್ಮಂಥವರೊಟ್ಟಿಗೆ ಒಂದು ಸದಭಿರುಚಿಯಿಂದ, ವಿಶ್ವಾಸದಿಂದ ಹಂಚಿಕೊಳ್ಳುವಂಥ ಒಂದು ವ್ಯಕ್ತಿಯ ಒಡನಾಟದ ನೆಲೆಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಈ 11 ವರ್ಷಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದ ಚುನಾವಣೆಗಳೆಲ್ಲ ಆಗಿದಾವೋ ಆ ಚುನಾವಣೆಯ ಒಂದು ಶಕ್ತಿ ಕೇಂದ್ರವಾಗಿ ರಾಹುಲ್ ಗಾಂಧಿಯ ಮಾತಿನ ಆಧಾರದಲ್ಲಿ ಇಡೀ ಭಾರತದಲ್ಲಿ ನಿಂತದ್ದು ಯಾರಾದರೂ ಒಬ್ಬ ಆಪ್ತ ಮತ್ತು ಬಂಡೆ ಅಂತಿದ್ರೆ ಅದು ಡಿ.ಕೆ. ಶಿವಕುಮಾರ್. ಇದು ನಿಮಗೆ ನೆನಪಿರಲಿ. ಅದು ಯಾವ ಮಟ್ಟದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ನಿಲ್ಲಬೇಕಾಗತ್ತೆ ಅನ್ನೋದು ನಿಮಗೆ ನಾನು ಒಡೆದು ಹೇಳಬೇಕಾಗಿಲ್ಲ. ಬಿಹಾರದ ಚುನಾವಣೆಗೆ ಕೂಡ ಡಿ.ಕೆ. ಶಿವಕುಮಾರಿಗೆ ರಾಹುಲ್ ಗಾಂಧಿಯಿಂದ ಬೇಡಿಕೆ ಇದೆ. ನೀವು ಈ ರೀತಿಯಲ್ಲಿ, ಈ ಪ್ರಮಾಣದಲ್ಲಿ ನಮಗೆ ಸಹಾಯ ಮಾಡಬೇಕು. ಅದನ್ನು ಡಿ.ಕೆ.ಶಿ ಅವರು ಒಪ್ಪಿ ಅದನ್ನು ನೆರವೇರಿಸಿಕೊಡ್ತಾರೆ. ಡಿ.ಕೆ. ಶಿವಕುಮಾರನ್ನ ಬರೀ ಸುಮ್ಮನೆ ಟ್ರಬಲ್ ಶೂಟರ್ ಅಂತ ಹೇಳಲಿಲ್ಲ. ಕೇವಲ ಇಲ್ಲಿ ಏನು ಹೋಟೆಲ್ಗೆ, ರೆಸಾರ್ಟ್ಗೆ ಕರ್ಕೊಬಂದು ಈಗಲ್ಟನ್ನಲ್ಲಿ ಉಳಿಸಿ ಸೋನಿಯಾ ಗಾಂಧಿ ಅವರ ಮಾತನ್ನು ಅವರು ನಡೆಸಿಕೊಟ್ಟಿದ್ದಾರೆ ಅನ್ನೋದು ಒಂದು ಹೊರಗಿನ ರೂಪ ಅಷ್ಟೇ. ರಾಜಕೀಯವಾಗಿ ನೀವು ಅಧಿಕಾರವನ್ನು ಪಡೆಯಬೇಕು ಅಂತಂದರೆ ಆರ್ಥಿಕ ಬಲಾಢ್ಯತೆ ಮತ್ತು ಆರ್ಥಿಕ ಕೊಡುಕೊಳ್ಳುವಿಕೆ ಅದು ಅತ್ಯಂತ ಪ್ರಮುಖವಾದದ್ದು. ಅದು ರಾಜ್ಯಾಧ್ಯಕ್ಷರು ಇರ್ಬೋದು, ಅಥವಾ CM ಪಟ್ಟ ಇರ್ಬೋದು, ಅಥವಾ ಮಿನಿಸ್ಟ್ರುಗಳ ಪಟ್ಟ ಇರ್ಬೋದು, ಯಾವುದೇ ಇದ್ದರೂ ಕೂಡ ಹೈಕಮಾಂಡ್ನೊಟ್ಟಿಗೆ ಅಂಥ ಒಂದು ದ್ರವ್ಯ ಸಂಬಂಧ ಇದ್ದರೆ ಮಾತ್ರ ಆಗತ್ತೆ. ಇದು ಏನು ಗುಟ್ಟಲ್ಲ. ಈ ನೆಲೆಯಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಹೈಕಮಾಂಡಿನ ಲಕ್ಷ್ಮಣ ರೇಖೆಯನ್ನು ದಾಟುವುದಿಲ್ಲ. ಅವರು ಏನೇ ಹೇಳಿದರೂ ಅದನ್ನು ನೆರವೇರಿಸ್ತಾರೆ. ಇದೇ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಮೊನ್ನೆವರೆಗೂ ಸಿದ್ದರಾಮಯ್ಯನವರ ಪರವಾಗಿದ್ದವರು. ಅಹಿಂದಿನ ಕಾರಣಕ್ಕಾಗಿ, OBCಯ ಕಾರಣಕ್ಕಾಗಿ, ಮಾಸ್ ಲೀಡರ್ ಅನ್ನುವ ಕಾರಣಕ್ಕಾಗಿ. ಆವಾಗ ಪ್ರಿಯಾಂಕಾ ವಾದ್ರನೇ ಹೇಳಿದ್ದಿ ಮಾತನ್ನು. ನಿಮಗೆ ಬೇಕಾದಾಗೆಲ್ಲ ಡಿ.ಕೆ. ಶಿವಕುಮಾರ್ ಅವರನ್ನು ಬಳಸ್ಕೊಳ್ತೀರಿ, ಅಧಿಕಾರದ ಹಸ್ತಾಂತರ ಅಂತ ಬಂದಾಗ ಯಾಕೆ ಜಿಗುಟು ಮಾಡ್ತೀರಿ?
ಮುಂದೆ ನಿಮಗೆ ಡಿ ಕೆ ಶಿವಕುಮಾರ್ ಆಗಿ ನಿಲ್ಲುವವರು ಯಾರು? ಈ ಪ್ರಶ್ನೆಯನ್ನು ರಾಹುಲ್ ಗಾಂಧಿಗೆ ಸ್ವತಃ ಸೋದರಿ ಪ್ರಿಯಾಂಕಾ ವಾದ್ರಾ ಕೇಳಿದ್ದಾರೆ ಅನ್ನೋದು ಬಹಳ ಬಹಳ ಪಕ್ಕಾ ಸುದ್ದಿ ಇದು. ಆಮೇಲೆ 3 ದಿನ ಅಜ್ಞಾತವಾಸ ಅಂದ್ರಲ್ಲ, 3 ದಿನ ಅಜ್ಞಾತವಾಸ ಅನ್ನೋದರ ಹಿಂದೆ ಬಹಳಷ್ಟು ಘಟನೆಗಳು ನಡೆದಿದ್ದಾವೆ. ಒಂದು, ಅವರಿಗೆ ಸುಡು ಸುಡು ಜ್ವರ ಇತ್ತು, ಆದರೂ ದೆಹಲಿಗೆ ಹೋಗಿ ಬಂದಿದ್ದಾರೆ. ಅಲ್ಲಿ ರಾಹುಲ್ ಗಾಂಧಿಯನ್ನು ಮತ್ತು ಅವರು ವೇಣುಗೋಪಾಲ್ರನ್ನ ಭೇಟಿ ಆಗದೆ ಇರಬಹುದು, ಆದರೆ ಸುರ್ಜೇವಾಲ್ ಈ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದು. ಅದಕ್ಕೆ ಒಂದಿಷ್ಟು ವಿವರಗಳನ್ನು ಕೊಡ್ತೇನೆ ನಿಮಗೆ. ಸಿದ್ದು ಬಣ ಇವತ್ತು ಸುರ್ಜೇವಾಲ್ರನ್ನ ಕಂಡ್ರೆ ಯಾಕೆ ಬೆಂಕಿ ಹಾಗೆ ಆಡ್ತವೆ, ಯಾಕೆ ಸುರ್ಜೇವಾಲ್ 1-to-1 ಮೀಟಿಂಗ್ ಮಾಡಬಾರ್ದು, ಶಾಸಕರ ಭೇಟಿ ಮಾಡಬಾರ್ದು, ಅವರು ಮೌಲ್ಯಮಾಪನ ಮಾಡಬಾರ್ದು ಅಂತೆಲ್ಲ ಅವರ ಮೇಲೆ ಒತ್ತಡ ತರಲಿಕ್ಕೆ ಪ್ರಯತ್ನ ಮಾಡಿದ್ದು ನಿಮಗೆ ಗೊತ್ತಿದೆ. ಆದರೂ ಅವರು 3 ಭೇಟಿ ಮಾಡಿ ಇಲ್ಲಿ ಎಲ್ಲರ ಒಂದು 1-to-1 ಭೇಟಿ ಮಾಡಿ ಸಿ ಎಂ ಪಟ್ಟದ ಬಗ್ಗೆಯೂ ಮತ್ತು ಕಾರ್ಯವಿಧಾನದ ಬಗ್ಗೆಯೂ ಮೌಲ್ಯಮಾಪನವನ್ನು ಮಾಡಿಯೇ ಹೋಗಿದ್ದಾರೆ ಅವರು. ಅದರ ಜೊತೆಗೆ ಇನ್ನಿಷ್ಟು ಬೆಳವಣಿಗೆಗಳಾಗಿದ್ದಾವೆ. ಆದರೆ ಈ 3 ದಿನದ ಅಜ್ಞಾತವಾಸದಲ್ಲಿ ಡಿ ಕೆ ಶಿ ಅವರು ಮಾಡಿದ್ದೇನು? ನಂಬರ್ 1, ಹಾಸನದಲ್ಲಿ ನವಿಲಿಗೆರೆ ನಾಗೇಶ್ವರ ಅಂತ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಹೋಗಿ ಅತ್ಯಂತ ನಿಷ್ಠೆಯಿಂದ ಬೇಡಿಕೊಂಡ್ರೆ ಅವರ ಬೇಡಿಕೆಗಳು 100% ಈಡೇರ್ತವೆ ಅನ್ನೋದು ಇಲ್ಲಿಯ ಒಂದು ಸಾಕ್ಷಿ ಪ್ರಜ್ಞೆ, ನಂಬಿಕೆಯ ಪ್ರಜ್ಞೆ. ಅದಕ್ಕೊಂದು ದೊಡ್ಡ ಉದಾಹರಣೆ ಏನು ಅಂತಂದರೆ, ಯಡಿಯೂರಪ್ಪನವರು ಇಲ್ಲಿಗೆ ಹೋಗಿ ಬೇಡಿಕೊಂಡ ಮೇಲೇ ಸಿ ಎಂ ಆದದ್ದು. ಹಾಗಾಗಿ ಪ್ರೈವೇಟ್ ಕಾರಿನಲ್ಲಿ ಯಾವುದೇ ರೀತಿಯ ಸೆಕ್ಯುರಿಟಿಯನ್ನು ಬಳಸದೇನೆ ಡ್ರೈವರ್ ಒಂದಿಗೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಖಾಸಗಿಯಾಗಿ ನವಿಲೆ ನಾಗೇಶ್ವರಕ್ಕೆ ಹೋಗಿ ಭೇಟಿ ಮಾಡಿ ಅಲ್ಲಿ ಒಂದು ಪೂಜೆ ಪುನಸ್ಕಾರ ಎಲ್ಲವನ್ನ ಮಾಡಿ ಅವರು ತಮ್ಮ ಬೇಡಿಕೆಯನ್ನು ನಾಗೇಶ್ವರನ ನಾಗದೇವತೆಯ ಪದತಲದಲ್ಲಿ ಇಟ್ಟು ಬಂದಿದ್ದಾರೆ. ನಂಬರ್ 1. ಇನ್ನು ಅವರಿಗೆ ಜ್ವರ ಇದೆ, ಡೆಂಗ್ಯೂ ಅಂತ ಹೇಳಲಾಗ್ತಾ ಇದೆ. ಆದರೂ ಈ 3 ದಿನದ ಅಜ್ಞಾತ ಅಂತೇನು ಅವ್ರು ಹೇಳಿದ್ರಲ್ಲ, ಯಾರನ್ನೂ ಭೇಟಿ ಆಗೋದಿಲ್ಲ ಅಂತ, ಅವರ ಮನೆಯಲ್ಲಿ ಖಾಸಗಿಯಾಗಿ ತಿಳಿದು ಬಂದಂಥ ಒಂದು ವಿಚಾರ ಏನು ಅಂತಂದರೆ, ಅವರ ಮನೆಯಲ್ಲಿ ಬೆಳಗು ಜಾವ 4-5 ಗಂಟೆಯವರೆಗೆ ನಿರಂತರವಾಗಿ ಅವರ ಆಪ್ತರೊಟ್ಟಿಗೆ ಮೀಟಿಂಗ್ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಾಗಿ ಬೇರೆ ಬೇರೆ ವ್ಯಕ್ತಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತು ತುಂಬ ಆಪ್ತ ವಲಯದಲ್ಲಿ ಅವರು ಹೇಳಿಕೊಂಡಂಥ ಪ್ರಕಾರ ಸೆಪ್ಟೆಂಬರ್ ತಿಂಗಳಲ್ಲೇ ನಾನು ಸಿ ಎಂ ಆಗ್ತಾ ಇದ್ದೇನೆ, ಇದು 100% ಖಚಿತ. ಈ ಮಾಹಿತಿ ನನಗೆ ನೇರವಾಗಿ ದಕ್ಕಿದ್ರಿಂದಲೇ ಇವತ್ತಿಷ್ಟು ಗಟ್ಟಿಯಾಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಅದರ ಜೊತೆಗೆ ಸಿದ್ದರಾಮಯ್ಯನವರಿಗೆ ನೋಡಿ, OBC ರಾಷ್ಟ್ರೀಯ ಮಟ್ಟದ ಸಮಾವೇಶ, ರಾಷ್ಟ್ರೀಯ ಸಮಿತಿಯಲ್ಲಿ ಅವರಿದ್ದಾರೆ. ಸುಪ್ರೀಂ ಕೋರ್ಟು ಮೂಡ ಹಗರಣದಲ್ಲಿ ಅವರಿಗೆ ಆನೆ ಬಲವನ್ನು ತರುವ ತೀರ್ಪನ್ನು ಕೊಟ್ಟಿತು. ಅದರ ಜೊತೆಗೆ ಸಾಧನಾ ಸಮಾವೇಶದಲ್ಲಿ ಗುಡುಗಿದ್ರು. ಇವೆಲ್ಲವೂ ಪಾಸಿಟಿವ್ ಆಗಿದೆ ತಾನೇ. ಆದರೆ ಸಿದ್ದರಾಮಯ್ಯನವರು ಅತ್ಯಂತ ಅಧೀರಗೊಂಡಿದ್ದಾರೆ ಅನ್ನೋದಕ್ಕೆ ಅವರ ತಂಡದವರೇ ಇವತ್ತು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. KN ರಾಜಣ್ಣ ಭಾಳ ದೊಡ್ಡ ಆಸ್ಫೋಟಕವಾದಂಥ ಮಾತಾಡಿದರು. ಏನು? ಸುರ್ಜೇವಾಲಾ ಅವರಿಗೆ ಅವರು ಪಕ್ಷದ ಕಾರ್ಯಕರ್ತರನ್ನು ಭೇಟಿ ಆಗ್ಬೋದು, ಪಕ್ಷದ ಶಾಸಕರನ್ನು ಭೇಟಿ ಆಗ್ಬೋದು, ಪಕ್ಷದ ಸಚಿವರನ್ನು ಭೇಟಿ ಆಗ್ಬೋದು. ನಮ್ಮ KPCCಯ ಒಂದು ಏನು ಕಚೇರಿಯ ಸಂಬಂಧಿತ ಯಾರನ್ನು ಬೇಕಾದರೂ ಅವರು ಭೇಟಿ ಆಗ್ಬೋದು, ಯಾರನ್ನು ಬೇಕಾದರೂ ಕರೆಸ್ಕೋಬೋದು, ಯಾರ ಹತ್ರ ಬೇಕಾದರೂ ಸಲಹೆ ಸೂಚನೆಯಿಂದ ಹಿಡಿದು ಮಾಹಿತಿಯವರೆಗೆ ಗುಟ್ಟಾಗಿ ರಟ್ಟಾಗಿ ಎಲ್ಲವನ್ನು ತೆಗೆದುಕೋಬೋದು. ಅವ್ರಿಗೆ ಅಧಿಕಾರ ಇದೆ ಉಸ್ತುವಾರಿಯಾಗಿ. ಆದರೆ ಸುರ್ಜೇವಾಲಾ ಅವರು ಸಾಂವಿಧಾನಿಕ ಬಿಕ್ಕಟ್ಟಿಗೆ ಕಾರಣ ಆಗ್ತಾ ಇದ್ದಾರೆ. ಸಾಂವಿಧಾನಿಕವಾದಂಥ ಚೌಕಟ್ಟನ್ನು ಮೀರ್ತಾ ಇದ್ದಾರೆ. ಸಂವಿಧಾನವನ್ನು ಒಂದು ಅದರ ಆಶಯವನ್ನು ಮತ್ತು ಅದರ ಚೌಕಟ್ಟನ್ನು, ಅದರ ಇಡೀಯದಾದಂಥ ಒಂದು ಕಾಯ್ದೆ ಕಾನೂನಿನ ಮಿತಿಯನ್ನು ಅವರು ಮೀರಿ ವರ್ತಿಸ್ತಾ ಇದ್ದಾರೆ ಅಂತ ಅವರು ಗುಡುಗಿದ್ದಾರೆ. ಏನು ಅಂತಂದರೆ, ಸುರ್ಜೇವಾಲಾ ಅವರು ಸರ್ಕಾರದ ಕಾರ್ಯದರ್ಶಿಗಳನ್ನು ಕರೆದು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಬೇರೆ ಬೇರೆ ಇಲಾಖೆಯ ಕಾರ್ಯದರ್ಶಿಗಳೊಟ್ಟಿಗೆ 1-to-1 ಮೀಟಿಂಗ್ ಮಾಡಿದ್ದಾರೆ. ಇದು ಯಾರು ಅಧಿಕಾರ ಕೊಟ್ಟದ್ದವರಿಗೆ?
ಸುರ್ಜೇವಾಲಾ ಯಾಕೆ ಈ ಥರದ ಹದ್ದುಬಸ್ತಿನನ್ನು ಮೀರ್ತಾ ಇದ್ದಾರೆ ಅಂತ ಅವರು ಪಬ್ಲಿಕ್ಕಲ್ಲೇ ಗುಡುಗಿದ್ದಾರೆ. ಅದರ ಜೊತೆಗೆ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡುವಾಗ ನಾನು ವಿದೇಶಕ್ಕೆ ಹೋಗಿದ್ದೆ, ಅದೇನು ಉದ್ದೇಶಪೂರ್ವಕ ಅಲ್ಲ, ದಿಢೀರ್ ಹಾರಿದ್ದಲ್ಲ, ಪೂರ್ವ ನಿಯೋಜಿತ ಕಾರ್ಯಕ್ರಮ ಅಂತಲೂ ಅದಕ್ಕೊಂದು ಸಜೆಷನ್ ಕೊಟ್ಟಿದ್ದಾರೆ ಅವರು, ಸಮಜಾಯಿಷ್. ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನ ಬಣದಲ್ಲಿ ಗುರುತಿಸಿಕೊಳ್ತಾ ಇರುವಂಥ ರಾಜಣ್ಣ ಕೂಡ ಸೆಪ್ಟೆಂಬರ್ ಕ್ರಾಂತಿ ಖಚಿತ ಅಂತ ಮತ್ತೆ ಪತ್ರಕರ್ತರ ಎದುರು ಹೇಳಿದ್ದಾರೆ. ನಿಮ್ಮ ಮಾತಿಗೆ ನೀವು ಬದ್ಧರಾಗಿದ್ದೀರೋ? ಎಸ್, ಬದ್ಧನಾಗಿದ್ದೇನೆ, 100ಕ್ಕೆ 100 ಅಂತ ಹೇಳುವಂಥ ಒಂದು ಮಾತು ಕೇಳಿಬರ್ತಾ ಇದೆ. ಅಂದರೆ ಅಲ್ಲಿ ಕಡತ ಯಜ್ಞದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. 120 ದಿನದೊಳಗೆ ಎಲ್ಲ ಕಡತಗಳು ವಿಲೇವಾರಿ ಆಗಬೇಕು, ಟೈಮ್ ಬೌಂಡ್ ಕಾರ್ಯಕ್ರಮ. ಹಾಗಾದರೆ ಇದರ ಹಿಂದೆಲ್ಲ ಇರುವಂಥದ್ದೇನು? ಒಂದು ಕಡೆ ಡಿ ಕೆ ಶಿವಕುಮಾರ್ ನವಿಲೆ ನಾಗೇಶ್ವರಕ್ಕೆ ಭೇಟಿ ಕೊಟ್ಟದ್ದು, ಅವರ ಅಜ್ಞಾತ ಅನ್ನೋದು ಅವರ ಎಲ್ಲ ತಯಾರಿಯ ಅಖಾಡ ಕಣ ಆದದ್ದು, 4-5 ಗಂಟೆವರೆಗೆ ಅವಿಶ್ರಾಂತ ಮೀಟಿಂಗು. ಅದರ ಜೊತೆಗೆ ನಾನು ಸೆಪ್ಟೆಂಬರಲ್ಲಿ ಮುಖ್ಯಮಂತ್ರಿ ಆಗುವುದು ಖಚಿತ ಅಂತ ಆಪ್ತ ವಲಯದಲ್ಲಿ ಹೇಳಿದ್ದು. ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಡಿ ಕೆ ಶಿವಕುಮಾರ್ರ ಬಗ್ಗೆ ಅತ್ಯಂತ ಪಕ್ಕ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ಗುಟ್ಟಾಗಿ ಉಳಿದ ಸುದ್ದಿ ಅಲ್ಲ. ಅದರ ಜೊತೆಗೆ ಈಗ ಇನ್ನೊಂದು ಖಚಿತ ಮಾಹಿತಿ ಅಂತಂದರೆ 30 ತಿಂಗಳು, 2.5 ವರ್ಷದ್ದು ಏನು ಅಧಿಕಾರ ಅಂತ ಅಲ್ಲಿ ಒಂದು ಬಾಂಡ್ ಆಗಿತ್ತಲ್ಲ, ಅದು ಲಿಖಿತ ರೂಪದಲ್ಲಾಗಿದೆ ಅಂತ. ಬಾಯ್ದರೆ ಅಲ್ಲ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಮತ್ತು ವೇಣುಗೋಪಾಲ್, ಸುರ್ಜೇವಾಲಾ ಆ ಲಿಖಿತ ರೂಪದ ಒಂದು ಬಾಂಡಿಗೆ ಸೈನ್ ಹಾಕಿದ್ದಾರೆ. 50-50 ಅನುಪಾತದಲ್ಲಿ ಅಧಿಕಾರ ಮೊದಲ ಹಂತದಲ್ಲಿ ಸಿದ್ದರಾಮಯ್ಯನವರು, ಎರಡನೇ ಹಂತದಲ್ಲಿ ಡಿ ಕೆ ಶಿವಕುಮಾರ್. ಹಾಗಾಗಿ ಇದು ಖಚಿತ ಆಗಿ ಹೋಗಿದೆ. ಇದನ್ನೂ ಮೀರಲಿಕ್ಕೆ ರಾಹುಲ್ ಗಾಂಧಿ ಬಹಳ ಪ್ರಯತ್ನ ಮಾಡ್ತಾ ಇದ್ರು. ಆದರೆ ಈಗ ರಾಹುಲ್ ಗಾಂಧಿಗೆ ಕೇಳಿದ್ದಾರೆ, ನಿಮಗೆ ಆಪತ್ತು ಬಂದಾಗ, ಚುನಾವಣೆ ಬಂದಾಗ, ಬೇರೆ ಬೇರೆ ಸಮಸ್ಯೆ ಬಂದಾಗ ನಿಮಗೆ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಬೇಕು. ಅವರನ್ನು CM ಮಾಡಬೇಕು ಅಂತ ಹೊರಟಾಗ ನೀವು ಬೇರೆ ದಾರಿಯಲ್ಲಿ ಯೋಚನೆ ಮಾಡ್ತಿದ್ದೀರಲ್ಲ ಅಂತ ಸ್ವತಃ ಪ್ರಿಯಾಂಕಾ ವಾದ್ರನೇ ಸಹೋದರನಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋದು ಕೂಡ ಖಚಿತವಾದ ಸುದ್ದಿ. ಇನ್ನೊಂದು ಸಿದ್ದರಾಮಯ್ಯನವರು ಬಣ ಹೇಳ್ತಾ ಇದೆ, ಒಮ್ಮೆ ಅಕ್ಟೋಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಅಂತೇನು ಹೇಳ್ತಾ ಇದ್ದೇವೆ, ಸಿದ್ದರಾಮಯ್ಯನವರು ಇಳಿಯುವುದೇ ಸತ್ಯ ಖಚಿತ ಅಂತ ಆದರೆ ಆ ಜಾಗಕ್ಕೆ ದಲಿತ ಮುಖ್ಯಮಂತ್ರಿ ಅನ್ನುವ ನೆಲೆಯಲ್ಲಿ ಖರ್ಗೆಯವನ್ನ ತಂದು ಕೂಡಿಸ್ಬೇಕು, ಡಿ ಕೆ ಶಿ ಅವರನ್ನಲ್ಲ ಅನ್ನುವಂಥದ್ದು. ಆದರೆ ಖರ್ಗೆಯವರನ್ನು ದಲಿತ ಮುಖ್ಯಮಂತ್ರಿ, ಹಿರಿಯ ಅನ್ನುವ ಕಾರಣಕ್ಕಾಗಿ ತರಬಹುದೇ ಹೊರತು ರಾಜಕೀಯದ ಭವಿಷ್ಯದ ದೃಷ್ಟಿಯಿಂದ ಮುಂದಿನ ಚುನಾವಣೆಗಳು ಇತ್ಯಾದಿ, ಬೇರೆ ಬೇರೆ ರಾಜ್ಯದ ಚುನಾವಣೆ, ಕರ್ನಾಟಕದ ಮುಂಬರುವ ಚುನಾವಣೆ ಇತ್ಯಾದಿಗಳನ್ನು ಗಮನದಲ್ಲಿಟ್ಟುಕೊಂಡು ನೋಡಿದಾಗ ಅಲ್ಲಿ ಒಂದು ಶಕ್ತಿ ಸಾಮರ್ಥ್ಯವನ್ನು, ಯಾವ ಸಮಸ್ಯೆಯನ್ನು ಎದುರಿಸಬಲ್ಲ ಮತ್ತು ಈಗಾಗಲೇ ಹೈಕಮಾಂಡಿಗೆ ಇರುವ ಏಕೈಕ ATM ಅಂದರೆ ಕರ್ನಾಟಕ. ಆ ATM ಅನ್ನು ಯಾವ ರೀತಿಯೂ ಬಳಸಿಕೊಳ್ಳಲು ಅದನ್ನು ಸಿದ್ಧಗೊಳಿಸಬಹುದಾದಂಥ ಚಾಣಾಕ್ಷ ರಾಜಕಾರಣಿ, ಶಕ್ತ ರಾಜಕಾರಣಿ ಯಾರಪ್ಪ ಅಂತಂದರೆ ಅದು ಏಕಮೇವ ಡಿ ಕೆ ಶಿವಕುಮಾರ್. ಅದರ ಬಗ್ಗೆ ಡೌಟೇ ಇಲ್ಲ. ಒಂದು ಅಧಿಕಾರಕ್ಕೆ ಏರುವಾಗ ಅದಕ್ಕೆ ಹಲವು ದಾರಿಗಳಿದೆ. ನಾವು ತಿಳ್ಕೊಂಡದ್ದು ಅವರು ಜನಬಲ, ವೋಟಿನ ಬಲ, ಆಮೇಲೆ ಅವರು ಪಾದಯಾತ್ರೆ 136 ಸೀಟ್ ಗೆಲ್ಲಿಸಿದ್ದಾರೆ, ಆದ್ದರಿಂದ ಅವರೇ ಆಗಬೇಕು, ಅದು ಒಂದು. ಆದರೆ ಅದನ್ನು ಮೀರಿದ ಕೆಲವು ಕ್ರೈಟೀರಿಯಾ ಮತ್ತು ಅರ್ಹತೆ ಅಂತಿದೆ. ಆ ಅರ್ಹತೆಗಳೆಲ್ಲವೂ ಈಗಾಗಲೇ ಡಿ ಕೆ ಶಿವಕುಮಾರ್ ಹೈಕಮಾಂಡಿನ ಅಂಗಳದಲ್ಲಿ ಪ್ರೂವ್ ಮಾಡಿದ್ದಾರೆ. ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾಂಗ್ರೆಸ್ಸಿನ ರಾಜಕಾರಣಿ ಡಿ ಕೆ ಶಿವಕುಮಾರ್ ಹೈಕಮಾಂಡಿಗೆ ಯಾಕೆ ಆಪ್ತ ಅಂತಂದರೆ ಹೈಕಮಾಂಡ್ ಹೇಳಿದ ಏನನ್ನೂ ಕೂಡ ಅವರು ಪೂರೈಸ್ತಾರೆ. ಅದು ಅವರ ಬಹಳ ದೊಡ್ಡ ಶಕ್ತಿ. ಆದ್ದರಿಂದ ಸಿದ್ದರಾಮಯ್ಯನವರ ಗುಂಪು ಅಧಿರಗೊಂಡಿದೆ. ಇಡೀ ಸಂಪುಟದಲ್ಲಿ 120 ದಿನದೊಳಗೆ ಕಡತ ಯಜ್ಞ ಆಗಬೇಕು ಅಂತ ಬಹಳ ತುರುಸಿನ ಕೆಲಸ ನಡೀತಾ ಇದೆ, ಅಹೋರಾತ್ರೆ. ಅದಕ್ಕೆ 4 ಕ್ಯಾಟಗರಿ ಬೇರೆ ಮಾಡಿದ್ದಾರೆ. ಅದರ ಜೊತೆಗೆ ಎಲ್ಲ ಸಿದ್ಧತೆಗಳನ್ನು ಡಿ ಕೆ ಶಿವಕುಮಾರ್
ರಚನಾತ್ಮಕವಾಗಿ ಮಾಡ್ಕೊಳ್ತಾ ಇದ್ದಾರೆ ಟೈಮ್ ಬೌಂಡಲ್ಲಿ. ಇನ್ನು ಬಟ್ಟೆ ಹೊಲಿಸೋದೊಂದು ಬಾಕಿ ಏನು, ಅದೆಲ್ಲವೂ ರೆಡಿಯಾಗಿದೆ. ಸೆಪ್ಟೆಂಬರಲ್ಲಿ ಅವರು ಮುಖ್ಯಮಂತ್ರಿ ಅನ್ನೋದು ಇನ್ನು ಯಾವುದೇ ರೀತಿಯಲ್ಲೂ ಅದಕ್ಕೆ ಅಡ್ಡಗಾಲು ಹಾಕುವ ಸಾಧ್ಯತೆಯೇ ಇಲ್ಲ. ಯಾಕೆಂತಂದರೆ ಅದು ಹೈಕಮಾಂಡಿಗೆ, ಕಾಂಗ್ರೆಸ್ಸಿಗೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರಷ್ಟು ಶಕ್ತಿಶಾಲಿಯಾಗಿ ಒದಗುವ ವ್ಯಕ್ತಿ ಮತ್ತೊಬ್ಬರಿಲ್ಲ. ಮುಖ್ಯವಾಗಿ ಆರ್ಥಿಕ ಶೇಖರಣೆಯಲ್ಲಂತೂ ಹೈಕಮಾಂಡ್ ತುಂಬ ಬಳಲಿದೆ. ಯಾಕೆಂದರೆ 11 ವರ್ಷಗಳಿಂದ ಅಧಿಕಾರ ಇಲ್ಲ, ಯಾವುದೇ ಸಮೃದ್ಧ ರಾಜ್ಯದಲ್ಲಿ ಅಧಿಕಾರ ಇಲ್ಲ. ಕಾಂಗ್ರೆಸ್ಸಿಗೆ ಈಗ ಇರುವುದು ಒಂದೇ ಒಂದು ATM, ಅದು ಕರ್ನಾಟಕ. ಆ ATMನ ಇಡೀ ಸೂತ್ರಧಾರಿಕೆ ಯಾರು? ಅದು ಡಿ ಕೆ ಶಿವಕುಮಾರ್. ಹಾಗಾಗಿ ಡಿ ಕೆ ಶಿವಕುಮಾರನ್ನು ನಾವು ಯಾವುದೇ ತರ್ಕ ಮಾಡಿ ಹಾಗಾಗ್ಬೋದು ಹೀಗಾಗ್ಬೋದು, ಜಾತಿ ಆಧಾರ, ಆ ಆಧಾರ, ಈ ಆಧಾರ, ಆದರೆ ಬೇರೆ ಬೇರೆಯ ಹೈಕಮಾಂಡಿನ ಲೆಕ್ಕಾಚಾರದ ಆಧಾರಗಳಿದೆಯಲ್ಲ, ಅದು ಡಿ ಕೆ ಶಿವಕುಮಾರ್ ಕೇಂದ್ರೀಕೃತಗೊಂಡಿದೆ, ಡಿ ಕೆ ಶಿವಕುಮಾರ್ ಅಂಗಳದಲ್ಲಿದೆ. ಆದ್ದರಿಂದ ಡಿ ಕೆ ಶಿವಕುಮಾರ್ ಈ 3 ದಿನದ ಅಜ್ಞಾತದಲ್ಲಿ ತನ್ನ ಇಡೀ ಪಟ್ಟನ್ನು ಅತ್ಯಂತ ಗಟ್ಟಿಯಾಗಿಸಿಕೊಂಡು ಇವತ್ತು ದೆಹಲಿಗೆ ಹೊರಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಒಟ್ಟಿಗೆ ಒಂದೇ ಫ್ಲೈಟಲ್ಲಿ ಹೋದರೂ ಕೂಡ ಮನಸ್ಸು ಬೇರೆ, ಕಾರ್ಯತಂತ್ರ ಬೇರೆ. ಮೊದಲ ಬಾರಿಗೆ ಕಾಂಗ್ರೆಸ್ಸಿನಲ್ಲಿ ಯಾವತ್ತು ಸಿದ್ದರಾಮಯ್ಯನವರು ಕಾಲಿಟ್ಟರು ಅಲ್ಲಿಂದ ಇಲ್ಲಿಯವರೆಗೂ ಸಿದ್ದರಾಮಯ್ಯನವರ ಮಾತೇ ಅಂತಿಮ ಅನ್ನುವಂಥ ಹಂತದಲ್ಲಿ ಹೈಕಮಾಂಡು ಭಾವಿಸ್ತಾ ಇತ್ತು, ಗ್ರಹಿಸ್ತಾ ಇತ್ತು. ಆದರೆ ಈಗ ನೋಡಿ, MLC ಸೀಟು ಓಕೆ ಅಂತ ಆಯಿತು, ಬಂತು. ಒಂದು ಸುರ್ಜೇವಾಲಾ ಒಂದು ಫೋನ್ ಮಾಡಿದರು, ಮೇಡಮ್ ಹೇಳಿದ್ದಾರೆ ತಡೆ ಹಿಡಿಲಿಕ್ಕೆ, ರಾಹುಲ್ ಗಾಂಧಿ ಬಂದ ನಂತರ ನೋಡೋಣ ಅಂತ ಹೇಳಿದ್ದಾರೆ. ಇನ್ನು ನಿಗಮ ಮಂಡಳಿ ಸುದ್ದಿ ಇಲ್ಲ. ಇನ್ನು ಜಾತಿ ಗಣತಿ ಅಧಿಕೃತ ಆರಂಭ ಆಗಬೇಕು, ಅದಕ್ಕೆ ಗ್ರೀನ್ ಸಿಗ್ನಲ್ಲು ಸಿಗ್ತಾ ಇಲ್ಲ. ಅಂದರೆ ಸಿದ್ದರಾಮಯ್ಯನವರ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಹೈಕಮಾಂಡ್ ತಡೆ ಹಿಡಿತಾ ಇದೆ ಮತ್ತು ಅದನ್ನು ಪರಿಶೀಲಿಸ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಸಲೀಸಾಗಿ ಆಡಳಿತ ಯಾವುದೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸುರ್ಜೇವಾಲಾ ಅವರು ಕೇಂದ್ರದಿಂದ, ಹೈಕಮಾಂಡಿನಿಂದಲೇ ಈಗ ಮೊನ್ನೆ ಶಾಸಕರಿಗೆ ಅನುದಾನ ಕೊಡಬೇಕು, ಆ ಅನುದಾನದಲ್ಲೂ ಇಷ್ಟು % ಹೈಕಮಾಂಡ್ಗೆ ಹೋಗ್ಲಿಕ್ಕಿದೆ ಅಂತ ಒಂದು ವರದಿ ಹೇಳ್ತಾ ಇದೆ, ಅದು ಪ್ರಶ್ನೆ ಬೇರೆ. ಒಬ್ಬೊಬ್ಬರಿಗೆ ಇಷ್ಟು ಅನುದಾನವನ್ನು ಕೊಡತಕ್ಕದ್ದು, ನೀವು ಏನು ಬೇಕಾದರೂ ಮಾಡಿ ಅನುದಾನವನ್ನು ಕೊಡಬೇಕು ಅಂಥೇಳಿ ಸಿದ್ದರಾಮಯ್ಯನವರ ತಲೆ ಮೇಲೆ ಆಜ್ಞೆಯ ರೂಪದಲ್ಲಿ ಮೊದಲ ಬಾರಿಗೆ ಹೈಕಮಾಂಡ್ ಸುರ್ಜೇವಾಲರ ಮೂಲಕ ಹೇರಿದೆ. ಅಂದರೆ ಸುರ್ಜೇವಾಲಾ ಬಂದು ನೇರವಾಗಿ ಸರ್ಕಾರದ ಕಾರ್ಯದರ್ಶಿಗಳನ್ನೇ ಭೇಟಿ ಮಾಡ್ತಾರೆ ಅಂತಾದರೆ, ಅವರಿಂದ ಅಭಿಪ್ರಾಯ ಸಂಗ್ರಹಿಸ್ಕೊಳ್ತಾರೆ ಅಂತಾದರೆ, ಸಿದ್ದರಾಮಯ್ಯನವರ ಶಕ್ತಿ ಏನಾಗಿದೆ, ಸಿದ್ದರಾಮಯ್ಯನವರ ಪಾತ್ರ ಏನಾಗಿದೆ, ಸಿದ್ದರಾಮಯ್ಯನವರ ಸ್ಥಾನಭದ್ರತೆ ಏನಾಗಿದೆ, ಇದನ್ನು ನಾವು ಊಹಿಸ್ಕೋಬೋದು. ಅಂದರೆ ಇಡೀದಾಗಿ ಸಿದ್ದರಾಮಯ್ಯನವರ ಶಕ್ತಿಯನ್ನು ಹೀರ್ಕೊಳ್ತಾ ಇದೆ ಹೈಕಮಾಂಡು, ದುರ್ಬಲಗೊಳಿಸ್ತಾ ಇದೆ, ಹಿಂಸೆ ಕೊಡ್ತಾ ಇದೆ, ಸಲೀಸಾಗಿ ಯಾವುದೇ ಆಡಳಿತ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಪ್ರತಿಯೊಂದನ್ನು ಶಂಕದಿಂದ ತೀರ್ಥ ಬಂದ ಮೇಲೆ ನೀವು ಮುಂದೋಗಿ, ಹೇಳುವವರು ನಾವು, ಮಾಡೋದು ಮಾತ್ರ ನೀವು ಅನ್ನುವ ಹಂತಕ್ಕೆ ಅವರನ್ನು ತಂದು ಕೂಡ್ರಿಸಲಾಗಿದೆ. ಇದರ ಅರ್ಥ ಏನು? ನಿಮ್ಮ ಅವಧಿ ಮುಗಿತಾ ಇದೆ, ನೀವಿನ್ನು ಹೊರಡಿ, ನೀವು ಪಕ್ಷ ಕಟ್ಟುವ ಕೆಲಸಕ್ಕೆ ನೀವು ಬೇಕಾಗಿದೆ, ಇನ್ನು ಮುಂದೆ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ನೋಡ್ಕೊಳ್ತಾರೆ ಅನ್ನೋದನ್ನು ಈಗಾಗಲೇ ಹೈಕಮಾಂಡ್ ತನ್ನ ಕಾರ್ಯಸೂಚಿಯ ಮೂಲಕ, ತನ್ನ ಮನೋಧರ್ಮದ ಮೂಲಕ, ತನ್ನ ಪ್ರತಿಯೊಂದು ಕಾರ್ಯಕ್ರಮದ ಮೂಲಕ ಅದು ಪ್ರಚುರಪಡಿಸ್ತಾ ಇದೆ. ಹಾಗಾಗಿನೇ ಮೊನ್ನೆ ಸಾಧನಾ ಸಮಾವೇಶದಲ್ಲಿ ಮನೆಯಲ್ಲಿ, ಅವರು ಮನೆಯ ಅಂಗಳದಲ್ಲಿ ನಿಂತು ಯಾರೋ ಒಬ್ಬನಿಗೆ ಕ್ಯಾಕರ್ಸು ಉಗಿಯುವ ಹಾಗೆ DCM ಶಿವಕುಮಾರ್ ಅವರಿಗೆ ಮನೇಲಿ ಕೂತವರಿಗೆಲ್ಲ ಸ್ವಾಗತ ಮಾಡಲಿಕ್ಕಾಗ್ತೇನ್ರಿ, ತಿಳ್ಕೊಬೇಕ್ರಿ ನೀವು ಅಂತ ಗದರಿದ್ದು, ಬೆದರಿಸಿದ್ದು ಅವರ ಅಸ್ಥಿರತೆಯ ಒಂದು ಸೂಚನೆ ಅಂತ ನಾನು ಕಳೆದ ವಿಡಿಯೋದಲ್ಲೂ ಹೇಳಿದ್ದೆ. ಹಾಗಾಗಿ ಸಿದ್ದರಾಮಯ್ಯನವರ ಕೂರ್ಚಿ ನಿರಂತರವಾಗಿ ನಿಶ್ಚಲವಾಗಿದ್ದದ್ದು ಈಗ ಅಚಲವಾಗಿ ಉಳಿದಿಲ್ಲ, ಅದು ಖಂಡಿತವಾಗಿಯೂ ಅಲ್ಲಾಡ್ತಾ ಇದೆ, ಕುಸಿತಾ ಇದೆ. ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಅವರ ಕುರ್ಚಿಯನ್ನು ಕಂಪ್ಲೀಟಾಗಿ ನಿಶ್ಶೇಷ ಮಾಡಲಿದೆ. ಆ ಕುರ್ಚಿಗೆ DCM ಶಿವಕುಮಾರ್ ಅವರು
ಬರುವುದು 100ಕ್ಕೆ 100 ಖಚಿತ ಅನ್ನೋದು ಕಾಂಗ್ರೆಸ್ಸಿನ ಒಳಗಿನ ಕಾರ್ಯವಿಧಾನ ಮತ್ತು ಅದರ ಒಳಗಿನ ಖಚಿತ ಮಾಹಿತಿಗಳು ಈ ಹೊತ್ತಿಗೆ ಹೇಳ್ತಾ ಇದೆ. ಹಾಗಾಗಿ ಇವತ್ತಿನ ದೆಹಲಿಯ ಭೇಟಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ದೆಹಲಿಯ ಭೇಟಿ ಬಹಳ ಮಹತ್ವದ್ದಾಗಿದೆ. ಅದರ ಬೆಳವಣಿಗೆಗಳು, ಅದರ ಒಳಗಿನ ಒಂದು ವಿಚಾರಗಳ ಬಗ್ಗೆ ಮತ್ತೆ ನಿಮ್ಮೊಟ್ಟಿಗೆ ನಾನು ಮಾತಾಡ್ತೇನೆ. ಅಲ್ಲಿಯವರೆಗೆ ನಮಸ್ತೆ.